ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂತಂದರೆ ನಮ್ಮ ಅತ್ತೆ ಬಂದಿದ್ದರು, ಮೊನ್ನೆನೇ ಬಂದಿದ್ದರು. ನಾನು ನಿನ್ನೆ ವಿಡಿಯೋ ಹಾಕಲಿಲ್ಲ, ಮೊನ್ನೆ ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೆ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವಿಡಿಯೋ ಹಾಕಲಿಲ್ಲ. ಹಂಗಾಗಿ ನಾನು ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಗುರುವಾರ ಆಗಿರೋದ್ರಿಂದ ಇವತ್ತು ದೀಪ ಹಚ್ಚಿ ರೆಡಿ ಮಾಡಿ ಎಲ್ಲ ಮಾಡಿದ್ದಾಯಿತು. ಮತ್ತು ಸ್ವಲ್ಪ ಯಾಕೋ ಸೆಕೆ ಮತ್ತು ಕಿವಿ ಕೂಡ ಸ್ವಲ್ಪ ಯಾಕೋ ಇಚ್ಚಿಂಗ್ ಆಗ್ತಾಯಿತ್ತು. ಸೊ ಅದರಿಂದ ಓಲೆ ಕೂಡ ಬಿಚ್ಚಿಟ್ಟು ಇವತ್ತು ಒಂದು ಸ್ವಲ್ಪ ಹೊತ್ತು ಇರಲಿ ಪೇಯ್ನ್ ಹೋಗೋವರೆಗೂ ಅಂತ ಹೇಳಿಕೊಂಡು ತೆಗ್ದಿಟ್ಟಿದ್ದೀನಿ. ಸೊ ಆಮೇಲೆ ಹಾಕ್ಕೊಳ್ಬೇಕು. ನಮ್ಮ ಅತ್ತೆ ಏನಂತಾರ ಗೊತ್ತಿಲ್ಲ, ಇವತ್ತು ಕಿವಿ ಓಲೆ ತೆಗ್ದಿಟ್ಟಿದೀಯಾ ಅಂತ. ಪರವಾಗಿಲ್ಲ, ಬಟ್ ಬನ್ನಿ ಹೇಗಿರುತ್ತೆ ಲಾಗ್ ನೋಡೋಣ. ಅವರು ಬಂದಾಗ ಕೂಡ ಅವ್ರನ್ನೂ ಕೂಡ ತೋರಿಸ್ತೀನಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಪೂಜೆ ಸ್ವಲ್ಪ ಬೇಗ ಆಗಬೇಕಿತ್ತು. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಗುಲಾಬಿ ಹೂವು ಏನು ಗೊತ್ತಾ, ಒಂದು ವಾರಕ್ಕೆ ಆಗೋವಷ್ಟು ತರಿಸಿದ್ರಿಂದ ಅದೇ ಆಗೋಗುತ್ತೆ ಒಂದು ವಾರಕ್ಕೆ. ಹಾಗಾಗಿ ಅದೇ ಇತ್ತು, ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಮತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಅದನ್ನೇ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾಯಿತು. ಮತ್ತು ನಮ್ಮ ಮನೆಯವ್ರು ತಿಂಡಿಗೆ ಬಂದಿದ್ದರು, ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಅಂದರೆ ಮುದ್ದೆ ಸಾಂಬಾರು ಮಾಡಿದ್ದೆ. ನಮಗೆ ಪುಳಿಯೋಗರೆಗೆ ಅಷ್ಟೇ ಉಳಿಸ್ಕೊಂಡು, ಅಂದರೆ ಪುಳಿಯೋಗರೆ ಅಷ್ಟೇ ಅವರಿಗೆ ಅಷ್ಟೇ ಮಾಡಿದ್ದು, ನಮಗೆ ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೆ. ಹಂಗಾಗಿ ಬಸ್ಸಾರು ಕೂಡ ತೋರಿಸ್ತಾ ಇದ್ದೀನಿ. ನಾನು ನೋಡ್ತಿದ್ದೀರಲ್ವ, ಈ ರೀತಿ ಮಾಡಿದ್ದೆ ಮತ್ತು ಮಾಡ್ಕೊಂಡಿದ್ದಾಯಿತು. ಈ ಬಸ್ಸಾರು ಮುದ್ದೆ ಮಾಡಿಬಿಟ್ರೆ ಸಂಜೆಗೂ ಅದೇ ಆಗುತ್ತೆ ಅಂತ ಹೇಳಿ, ಮತ್ತು ನಮ್ಮ ಮನೆಯವ್ರು ತಿಂಡಿ ತಿಂತಾರೆ. ನಮ್ಮ ಅತ್ತೆ ಹಿಂಗೆ ಮಲಿಕೊಂಡಿದ್ರು, ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಒಂದೇ ಟೈಮ್ ಮಾಡಿಟ್ಬಿಟ್ರೆ 2 ಟೈಮ್ಗೂ ಆಗಿಬಿಡುತ್ತಲ್ವ, ಇಲ್ಲಾಂದರೆ ಪದೇ ಮಾಡ್ತಾನೆ ಇರಬೇಕು. ಸೊ ಹಂಗಾಗಿ ಈ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಅಡುಗೆ ಮಾಡ್ತಾ ಕೂರಬೇಕಾಗುತ್ತೆ. ಸೊ ಅದರಿಂದ ಸಾರು ಮುದ್ದೆನೇ ಮಾಡಿಟ್ಟಿದ್ದಾಯಿತು. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಕ್ಲೀನ್ ಮಾಡ್ಕೊಂಡು ಎಲ್ಲ ಮುಗೀತು. ಮತ್ತು ಹೂವು ತಂದಿದ್ರಲ್ವ ನಮ್ಮ ಅತ್ತೆ ಊರಿಂದ, ಹಂಗಾಗಿ ಅದನ್ನು ಕೂಡ ಕಟ್ಕೊತಾ ಇದ್ದೀನಿ. ಬುಧವಾರ ನೈಟ್ ತೊಗೊಂಡು ಬಂದಿದ್ರು ಹೂವನ, ನನಗೆ ಫ್ರೀ ಆಗಲಿಲ್ಲ. ಸೊ ಹಂಗಾಗಿ ಫ್ರಿಜ್ಜಿಗೆ ಇಟ್ಟೆ. ಇವತ್ತು ಶುಕ್ರವಾರಕ್ಕಾಗುತ್ತೆ ಹೆಂಗಿದ್ರು ಕಟ್ಟಿದ್ರೆ ಅಂತೇಳಿ ಜ್ಞಾಪಿಸ್ಕೊಂಡು ಕಟ್ಕೊತಾ ಇದ್ದೀನಿ. ಹೂವನ್ನೆಲ್ಲ ಮಲಿಕೊಂಡು ಅವ್ರು ಕೂಡ ನನ್ನ ಜೊತೆ ಮಾತಾಡ್ತಾಯಿದ್ರು. ಬೇಗ ಕಟ್ಟಿ ಮುಗಿಸ್ಬಿಟ್ಟು ಕಡಲೆಕಾಯಿ ಸುಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಕಡಲೆಕಾಯಿ ಸುಲ್ಕೊಂಡ್ರೆ ಒಂದು ವಾರಕ್ಕೆ ಬಂದುಬಿಡುತ್ತೆ. ಸೊ ಹಂಗಾಗಿ ಕಡಲೆಕಾಯಿ ಸುಲಿದು ಇಟ್ಕೊಳ್ಳೋಣ ಅಂದ್ಕೊಂಡೆ. ಪಾಪ ನಮ್ಮ ಅತ್ತೆನೂ ಕೂಡ ಜಾಯ್ನ್ ಆದರು ನನ್ನ ಜೊತೆ. ಇಬ್ಬರು ಸೇರಿ ಕಡಲೆಕಾಯಿನ ಸುಲಿತಾ ಇದ್ದೀವಿ ಮಾತಾಡ್ಕೊಂಡು. ಸ್ವಲ್ಪ ಕೆಟ್ಟೋ ಥರ ಆಗಿದ್ದು, ಹಂಗಾಗಿ ನಮ್ಮ ಅತ್ತೆ ನೋಡು ಅಂತಾಯಿದ್ರು. ಅದಕ್ಕೆ ನೋಡಿಬಿಟ್ಟು ಸುಲ್ಕೊತಾ ಇದ್ದೀನಿ. ಕಡಲೆ ಬೀಜನ ಒಂದೊಂದ್ಸರಿ ಕೆಟ್ಟೋಗಿರೋ ಇರ್ತವೆ. ಇದು ತಂದು ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು ತೊಗೊಂಡು ಬಂದು. ಸೊ ಹಂಗಾಗಿ ಕೆಟ್ಟಿರ್ಬೋದೇನೋ ನೋಡು ಅಂತ ಹೇಳ್ತಾಯಿದ್ರು. ಹಂಗಾಗಿ ಮಾತಾಡ್ಕೊಂಡು ಟಿ ವಿ ನೋಡ್ಕೊಂಡು ಸುಲ್ಕೊತಾ ಇದ್ದೀವಿ. ಈ ರೀತಿ ಮಾತಾಡ್ಕೊಂಡು ಟಿ ವಿ ನೋಡ್ಕೊಂಡು ಸುಲ್ತಾ ಇದ್ದರೆ ಕಡಲೆ ಬೀಜನ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಮಾತಾಡ್ದಂಗೂ ಆಗುತ್ತೆ, ಕಡಲೆ ಬೀಜನೂ ಆಗುತ್ತೆ ಅಂತ ಹೇಳಿ ಹಂಗಾಗಿ ಸುಲ್ಕೊತಾ ಇದ್ದೀವಿ. ಪಾಪ ನಮ್ಮ ಅತ್ತೆ ಬೆನ್ನು ನೋವು ಅಂತಿದ್ರು, ಹಂಗಾಗಿ ಅವರು ಸುಲಿಬೇಡ ಅಂದರೆ ಕೇಳಿಲ್ಲ, ಸುಲಿತಲೇ ಇದ್ದರು. ಅವರು ಸುಲ್ಕೊಟ್ಟಿದ್ದು ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬೋದು. ಮೇನ್ ಮೂವಿ ಅಮೃತ ಧಾರೆ ಮೂವಿ ಬಂದಿತ್ತು, ಹಂಗಾಗಿ ಅದನ್ನು ಕೂಡ ನೋಡ್ಕೊಂಡು ಸುಲ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು ಮೂವಿ ಅಂತ ಹೇಳ್ಬೋದು. ಮತ್ತು ನಮ್ಮ ಅತ್ತೆನೂ ಕೂಡ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾ ಇತ್ತಲ್ವ. ಸೊ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ, ಎಷ್ಟು ಬೇಗ ಸುಲಿದ್ವಿ ಅಂತಲೇ. ಸುಮಾರು ಕಡಲೆ ಬೀಜ ಸುಲಿದ್ವಿ ಅಂತ ಹೇಳ್ಬೋದು. ಎಷ್ಟೊಂದು ಕಡಲೆ ಬೀಜ ಆಗಿತ್ತು ಅಂದರೆ ತುಂಬ ಕಡಲೆ ಬೀಜ ಆಗಿತ್ತು. ಅದು ಕೆಟ್ಟಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಕೆಟ್ಟಿರೋನೆಲ್ಲ ಆ ಕಡೆನೇ ಹಿಂಗಡಿಸ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಚೆನ್ನಾಗಿರೋದನ್ನ ಸೈಡಿಗೆ ಹಾಕ್ಕೊಂಡು ಸುಲ್ಕೊತಾ ಇದ್ದೀವಿ ಒಂದೇ ಸರಿ. ಏಕೆಂದರೆ ಇನ್ನೊಂದು ಸರಿ ಮತ್ತೆ ಬೇಕಾಗುತ್ತೆ ಇಲ್ಲಾಂದರೆ. ಸೊ ಅದರಿಂದ ಹಂಗೆ ಮಾಡ್ತಾ ಇದ್ದೀವಿ. ಚಿಕ್ಕ ಮನೆ ಆಗಿರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಎಲ್ಲರೂ ಕೂಡ ದೊಡ್ಡ ಮನೆ ಮಾಡೋಕ್ಕಾಗಲ್ವಲ್ಲ, ಎಲ್ಲರೂ ಕೂಡ ಸಾಧ್ಯವೂ ಇಲ್ವಲ್ಲ. ಹಂಗಾಗಿ ಸೊ ಅದರಿಂದ ಫ್ರಿಜ್ ಪಕ್ಕನೇ ಕೂತ್ಕೊಂಡು, ಮತ್ತು ಮಂಚದ ಪಕ್ಕ ಫ್ರಿಜ್ ಪಕ್ಕನೇ ಕೂತ್ಕೊಂಡು ಎಲ್ಲ ಕಡಲೆ ಬೀಜ ಎಲ್ಲ ಸುಲ್ಕೊತಾ ಇದ್ದೀವಿ ನಾವು. ಸ್ವಲ್ಪ ಧೂಳಾಗುತ್ತೆ ಮನೆ, ಅದಕ್ಕೋಸ್ಕರ ಕೇರೋದನ್ನು ಹೊರಗಡೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲೇ ಕೇರಿದ್ರೆ ಮನೆಯೆಲ್ಲ ಫುಲ್ ಧೂಳಾಗುತ್ತೆ. ಹಂಗಾಗಿ ಒಳಗಡೆ ಹೋಗ್ಬಿಟ್ಟು ಕಡಲೆ ಸಿಪ್ಪೆ ಎಲ್ಲ ನೀಟಾಗಿ ಕೇರ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದಗಡೆ ಸ್ವಲ್ಪ ಜಾಗ ಇದೆ, ಹಂಗಾಗಿ ಕೇರ್ಬಿಟ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಕಡಲೆ ಸಿಪ್ಪೆ ಎಲ್ಲ ಬೀಜ ಸುಲಿದಾದ್ಮೇಲೆ ಮತ್ತೇನು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ಇಷ್ಟ ಆಗುತ್ತೆ ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.